ಪ್ಲೇನರ್ ಕ್ರೊಮೊಟೋಗ್ರಫಿಯಲ್ಲಿ ಎರಡು ಟೈಪ್ ಬರುತ್ತೆ, ಥಿನ್ ಲೇಯರ್ ಕ್ರೊಮೊಟೋಗ್ರಫಿ ಆ್ಯಂಡ್ ಪೇಪರ್ ಕ್ರೊಮೊಟೋಗ್ರಫಿ. ಟುಡೇ ವಿ ಡಿಸ್ಕಸ್ ಅಬೌಟ್ ದಿ ಥಿನ್ ಲೇಯರ್ ಕ್ರೊಮೊಟೋಗ್ರಫಿ. ಥಿನ್ ಲೇಯರ್ ಕ್ರೊಮೊಟೋಗ್ರಫಿನ ನಾವು TLC ಅಂತ ಹೇಳ್ತೀವಿ. ಥಿನ್ ಲೇಯರ್ ಕ್ರೊಮೊಟೋಗ್ರಫಿ ಅಂದರೆ TLC ಅಂತ ಹೇಳ್ತೀವಿ. TLC ಈಸ್ ಎ ಮೆಥಡ್ ಫಾರ್ ಅನಲೈಸಿಂಗ್ ಎ ಮಿಕ್ಸ್ಚರ್ನ ಅನಲೈಸ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಮೆಥಡ್ ಬೈ ಸಪರೇಟಿಂಗ್ ದಿ ಕಾಂಪೌಂಡ್ ಇನ್ ಎ ಮಿಕ್ಸ್ಚರ್. TLC is a method used for the analyzing a mixture by separating the compound in a mixture. It also used to identify the compounds and purity of the compound, and also it is used to help determine the ನಂಬರ್ ಆಫ್ ಕಾಂಪೊನೆಂಟ್ ಇನ್ ಎ ಮಿಕ್ಸ್ಚರಲ್ಲಿರುವಂತಹ ನಂಬರ್ ಆಫ್ ಕಾಂಪೊನೆಂಟ್ನ ಡಿಟರ್ಮೈನ್ ಮಾಡೋಕ್ಕೆ TLC ಮೆಥಡ್ ಯೂಸ್ ಆಗಿದೆ. ಆ್ಯಂಡ್ ಐಡೆಂಟಿಫೈ ದಿ ಕಾಂಪೌಂಡ್, ಯಾವ ಕಾಂಪೌಂಡ್ ಪ್ರೆಸೆಂಟ್ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪ್ಯೂರಿಟಿ ಆಫ್ ಎ ಕಾಂಪೌಂಡ್ನ ಪ್ಯೂರಿಟಿನ ಪಡ್ಕೊಳ್ಳೋಕ್ಕೆ TLC ಈಸ್ ಎ ಬೆಸ್ಟ್ ಮೆಥಡ್. TLC ಈಸ್ ಎ ಸೆನ್ಸಿಟಿವ್ ಟೆಕ್ನಿಕ್. TLC is a sensitive technique. That means in this microgram quantities can be analyzed by TLC. ಈ ಮೆಥಡಲ್ಲಿ ಮೈಕ್ರೋಗ್ರಾಮ್ ಕ್ವಾಂಟಿಟೀಸ್ನ ನಾವು ಅನಲೈಸ್ ಮಾಡ್ತೀವಿ. ಮೈಕ್ರೋಗ್ರಾಮ್ ಕ್ವಾಂಟಿಟಿ ಅಂದರೆ 0.00001 ಗ್ರಾಮ್ ಅಷ್ಟು ನಾವೇನು ಮಾಡ್ತೀವಿ, TLCನ ನಾವು ಮೆಥಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ TLC takes little time for an ಅನಲೈಸಿಸ್ ಮಾಡೋಕ್ಕೆ ಲಿಟ್ಲು ಟೈಮ್ ಸಾಕು. TLC about 5 to 10 minutes. This is about the thin layer chromatography, that is TLC. ಈ TLCಲಿ ನಾವು ಸ್ಟೇಷನರಿ ಫೇಸ್ ಆಗಿ ಯೂಸ್ ಮಾಡುವಂಥದ್ದು. ಇನ್ TLC stationary phase is silica gel. Mobile phase is solvent. Mobile solvent is used as a solvent, and silica gel is used as a stationary phase. Next, TLC consisting of 3 steps. TLCಲಿ 3 steps ಇದೆ. First one is spotting, development and visualization. First we know about the spotting. ಫಸ್ಟ್ ಸ್ಟೆಪ್ಪು ಸ್ಪಾಟಿಂಗ್. ಹೇಗೆ ನಾವು ಸಾಲ್ವೆಂಟ್ನ ಸ್ಪಾಟಿಂಗ್ ಮೆಥಡಲ್ಲಿ ಮಾಡ್ತೀವಿ ಅಂತ ಹೇಳಿ. ಫಸ್ಟ್ ಬಿಫೋರ್ ಗೋಯಿಂಗ್ ಟು ಸ್ಪಾಟಿಂಗ್ ವಿ ಹ್ಯಾವ್ ಟು ಪ್ರಿಪೇರ್ ದಿ ಡೈಲ್ಯೂಟ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡಬೇಕು. ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಯಾವ ಸ್ಯಾಂಪಲ್ನ ಅನಲೈಸ್ ಮಾಡ್ತೀವೋ ಆ ಸ್ಯಾಂಪಲ್ಲು ವಾಲಟೈಲ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಿ ಇಟ್ ಪ್ರೊಡ್ಯೂಸ್ ಎ ಡೈಲ್ಯೂಟ್ ಸೊಲ್ಯೂಷನ್. ಆ ಡೈಲ್ಯೂಟ್ ಸೊಲ್ಯೂಷನ್ ಅಬೌಟ್ 1% ಇರುತ್ತೆ. ಯೂಸಿಂಗ್ ಎ ಡೈಲ್ಯೂಟ್ ಸೊಲ್ಯೂಷನ್ ವಿ ಹ್ಯಾವ್ ಟು spot the material. So by using the micropipette, ಏನು ಮಾಡ್ತೀವಿ, ಮೈಕ್ರೋಪಿಪೆಟ್ ಯೂಸ್ ಮಾಡಿಕೊಂಡು ಸ್ಮಾಲ್ ಅಮೌಂಟ್ ಆಫ್ ಡೈಲ್ಯೂಟ್ ಸೊಲ್ಯೂಷನ್ ಈಸ್ ಟ್ರಾನ್ಸ್ಫರ್ ಟು ಮೈಕ್ರೋಪಿಪೆಟ್ ಟು ಎ TLC ಪ್ಲೇಟ್. ದಿಸ್ ಈಸ್ ದಿ TLC ಪ್ಲೇಟ್. ಈ TLC ಪ್ಲೇಟ್ನ ಒನ್ ಎಡ್ಜಲ್ಲಿ ನಾವು ಸ್ಪಾಟ್ನ ಮಾಡಬೇಕು. ಸ್ಪಾಟ್ ಮಾಡೋಕ್ಕೆ ನಾವು ಯೂಸ್ ಮಾಡುವಂಥದ್ದು ಮೈಕ್ರೋಪಿಪೆಟ್. ಫಸ್ಟ್ ಏನು ಮಾಡ್ತೀವಿ, ಡೈಲ್ಯೂಟ್ ಸೊಲ್ಯೂಷನ್ನ ನಾವು ಮೈಕ್ರೋಪಿಪೆಟ್ಟಲ್ಲಿ ಸ್ಮಾಲ್ ಕ್ವಾಂಟಿಟಿ ಆರ್ ಸ್ಮಾಲ್ ಅಮೌಂಟ್ ಆಫ್ ಡೈಲ್ಯೂಟ್ ಸೊಲ್ಯೂಷನ್ ಟ್ರಾನ್ಸ್ಫರ್ ಟು ಎ ಮೈಕ್ರೋಪಿಪೆಟ್ ಟು ಎ ಒನ್ ಎಡ್ಜ್ ಆಫ್ ದಿ TLC ಪ್ಲೇಟ್. ದಿಸ್ ಈಸ್ ದಿ ಒನ್ ಎಡ್ಜ್ ಆಫ್ ದಿ TLC ಪ್ಲೇಟ್. ಏನು ಮಾಡ್ತಾ ಇದ್ದೀವಿ, ಈ ಚೇಂಬರ್ ಒಳಗೆ ನಾವು TLC ಪ್ಲೇಟ್ ತಗೊಳ್ಳಿ. ಫಸ್ಟ್ ನಾವು ನೋಡಬೇಕಾಗಿರೋದು ಓನ್ಲಿ TLC ಪ್ಲೇಟ್. ಈ TLC ಪ್ಲೇಟ್ ತಗೊಂಡಿದ್ದೀವಿ.
ಈ TLC ಪ್ಲೇಟಲ್ಲಿ ಸ್ಪಾಟ್ನ ನಾವು ಸ್ಪಾಟ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಮೈಕ್ರೋ ಪಿಪ್ಪೆಟ್ನ ತಗೊಳ್ಬೇಕು. ಆ ಮೈಕ್ರೋ ಪಿಪ್ಪೆಟ್ಗೆ ಸ್ಮಾಲ್ ಅಮೌಂಟ್ ಆಫ್ ಸ್ಯಾಂಪಲ್ ಡೈಲ್ಯೂಟ್ ಸೊಲ್ಯೂಷನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಪಾಟ್ ಮಾಡ್ತೀವಿ. ಆ ಟೈಮಲ್ಲಿ ಈ TLC ಪ್ಲೇಟ್ನ ಈ ಎಂಡಲ್ಲಿ ಏನಾಗಿರುತ್ತೆ, TLC ಪ್ಲೇಟಲ್ಲಿ ಸಿಲಿಕಾ ಜೆಲ್ ಇರುತ್ತೆ. thin layer of powder silica gel that has been coated on a plastic plate. ಈ ಪ್ಲಾಸ್ಟಿಕ್ ಪ್ಲೇಟ್ ಮೇಲೆ TLC ಪ್ಲೇಟ್ ಮೇಲೆ ಏನಾಗಿರುತ್ತೆ, ಪೌಡರ್ ಸಿಲಿಕಾ ಜೆಲ್ ಕೋಟ್ ಆಗಿರುತ್ತೆ. ದೆನ್ ಸ್ಪಾಟಿಂಗ್ ಸಾಲ್ವೆಂಟ್ ಕ್ವಿಕ್ಲಿ ಇವಾಪರೇಟ್ ಬಿಕಾಸ್ ನಾವು ಡೈಲ್ಯೂಟ್ ಸೊಲ್ಯೂಷನ್ನ ಹೇಗೆ ಪ್ರಿಪೇರ್ ಮಾಡಿರ್ತೀವಿ ಅಂದರೆ ಅನಲೈಸ್ ಆಗುವಂತಹ ಸ್ಯಾಂಪಲ್ ಡಿಸಾಲ್ವ್ಡ್ ಇನ್ ಎ ವೆಲಟೈಲ್ ಸಾಲ್ವೆಂಟ್ ಅಂತ ಹೇಳಿದ್ದೀವಿ. ವೆಲಟೈಲ್ ಅಂದರೆ ಈಸಿಲಿ ಇವಾಪರೇಟ್ ಆಗುವಂಥದ್ದು. ಸೊ ನಾವು ಸಾಲ್ವೆಂಟ್ನ ಇಲ್ಲಿ ಸ್ಪಾಟಿಂಗ್ ಮಾಡಿದ್ದೀವಿ ಅಂದರೆ ದಟ್ ಕ್ವಿಕ್ಲಿ ಇವಾಪರೇಟ್ ಆಗಿ ಬರೀ ಏನಾಗುತ್ತೆ, ಸ್ಮಾಲ್ ಸ್ಪಾಟ್ ಆಫ್ ದಿ ಮೆಟೀರಿಯಲ್ ಲೀವ್ಸ್ ಬಿಹೈಂಡ್. ಇಲ್ಲೇನಾಗಿರುತ್ತೆ, ಈ ಸಾಲ್ವೆಂಟ್ ಸ್ಪಾಟ್ ಮಾಡಿರೋ ಸಾಲ್ವೆಂಟ್ ಇವಾಪರೇಟ್ ಆಗಿ ಸ್ಮಾಲ್ ಸ್ಪಾಟ್ ಆಫ್ ದಿ ಮೆಟೀರಿಯಲ್ ಏನಾಗುತ್ತೆ ನಮಗೆ ರೆಕಗ್ನೈಸ್ ಆಗುತ್ತೆ. ದಿಸ್ ಈಸ್ ದಿ ಸ್ಪಾಟಿಂಗ್ ಮೆಥಡ್. ಫಸ್ಟ್ ಮೆಥಡ್ ಈಸ್ ಸ್ಪಾಟಿಂಗ್. ನಿಮಗೆ ಮೆನ್ಷನ್ ಮಾಡಿ ಸಿಲೆಬಸ್ಸಲ್ಲಿ ಕೇಳಿದರೆ ಸ್ಪಾಟಿಂಗ್, ಡೆವಲಪಿಂಗ್ ಆ್ಯಂಡ್ ವಿಜುವಲೈಸೇಷನ್ ಅಂತಲೇ ಕೇಳಿದ್ದಾರೆ. ಸೊ ನಿಮಗೆ ಸಪ್ರೇಟಾಗಿಯೂ ಕೇಳ್ಬೋದು ಅಥವಾ ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ಅಬೌಟ್ ದಿ ಥಿನ್ ಲೇಯರ್ ಕ್ರೊಮೊಟೋಗ್ರಫಿ ಅಂತ ಕೇಳ್ಬೋದು. ಸೊ ಸ್ಪಾಟಿಂಗ್ ತಗೊಳ್ತಾ ಇದ್ದೀವಿ ಅಂದರೆ ಫಸ್ಟ್ ನಾವು ಸ್ಪಾಟಿಂಗ್ ಮಾಡುವಂತಹ ಮೆಟೀರಿಯಲ್ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಡೈಲ್ಯೂಟ್ ಸೊಲ್ಯೂಷನ್ ಬೇಕು. ಡೈಲ್ಯೂಟ್ ಸೊಲ್ಯೂಷನ್ ಹೇಗೆ ತಗೊಳ್ತೀವಿ ಅಂದರೆ ಅನಲೈಸ್ ಮಾಡುವಂತಹ ಸ್ಯಾಂಪಲ್ ವೊಲೆಟೈಲ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆದಾಗ ನಮಗೆ ವೆರಿ ಡೈಲ್ಯೂಟ್ ಸೊಲ್ಯೂಷನ್ 1% ಡೈಲ್ಯೂಟ್ ಸೊಲ್ಯೂಷನ್ ಸಿಗುತ್ತೆ. ಆ ಡೈಲ್ಯೂಟ್ ಸೊಲ್ಯೂಷನ್ನ ನಾವು ಮೈಕ್ರೋ ಪಿಪ್ಪೆಟ್ಗೆ ಟ್ರಾನ್ಸ್ಫರ್ ಮಾಡಿ ಒನ್ ಎಂಡ್ ಆಫ್ ದಿ TLC ಪ್ಲೇಟ್ಗೆ ಸ್ಪಾಟಿಂಗ್ ಮಾಡ್ತೀವಿ. ಸ್ಪಾಟಿಂಗ್ ಮಾಡಿದಾಗ ಆ ಸೊಲ್ಯೂಷನ್ ವೆಲಟೈಲ್ ಸಾಲ್ವೆಂಟ್ ಇರೋದ್ರಿಂದ ಏನಾಗ್ತಾ ಹೋಗುತ್ತೆ, ಬಿಫೋರ್ ದ್ಯಾಟ್ ಈ TLC ಪ್ಲೇಟರಲ್ಲಿ ಪೌಡರ್ ಸಿಲಿಕೋ ಜೆಲ್ನ ಕೋಟ್ ಮಾಡಿರ್ತೀವಿ. ಸೊ ಸಾಲ್ವೆಂಟ್ ಏನಾಗ್ತಾ ಹೋಗುತ್ತೆ, ಸ್ಪಾಟ್ ಮಾಡಿರುವಂತಹ ಸಾಲ್ವೆಂಟ್ ಕ್ವಿಕ್ಲಿ ಇವಾಪರೇಟ್ ಆಗಿ ಲೀವ್ಸ್ ಬಿಹೈಂಡ್ ಸ್ಮಾಲ್ ಸ್ಪಾಟ್ ಆಫ್ ದಿ ಮೆಟೀರಿಯಲ್. ಏನಾಗಿರುತ್ತೆ, ಸಾಲ್ವೆಂಟ್ ಕ್ವಿಕ್ಲಿ ಇವಾಪರೇಟ್ ಆಗಿ ನಮಗೆ ಶೇಡೆಡ್ ಸ್ಪಾಟ್ ನಮಗೆ ರೆಕಗ್ನೈಸ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದಿ ಸ್ಪಾಟಿಂಗ್. ಫಸ್ಟ್ ಸ್ಟೆಪ್ ಈಸ್ ಸ್ಪಾಟಿಂಗ್. ಸೆಕೆಂಡ್ ಒನ್ ಈಸ್ ಡೆವಲಪ್ಮೆಂಟ್. ಫಸ್ಟ್ ಒನ್ ಈಸ್ ಸ್ಪಾಟಿಂಗ್. TLC ಪ್ಲೇಟ್ ತಗೊಂಡು ಅದರಲ್ಲಿ ನಾವು ಸ್ಪಾಟಿಂಗ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ಈಸ್ ಡೆವಲಪ್ಮೆಂಟ್. ಹೇಗೆ ಡೆವಲಪ್ಮೆಂಟ್ ಆಗುತ್ತೆ? ಡೆವಲಪ್ಮೆಂಟ್ ಅಂದರೆ TLC ಪ್ಲೇಟಲ್ಲಿ ಆ ಸಾಲ್ವೆಂಟ್ ಹೇಗೆ ಮೂವ್ ಆಗುತ್ತೆ, ಒರಿಜಿನಲ್ ಸ್ಪಾಟಿಂದ ಹೇಗೆ ಮೂವ್ ಆಗ್ತಾ ಹೋಗುತ್ತೆ ಅಂತ ಹೇಳೋದನ್ನೇ ನಾವೇನಂತ ಹೇಳ್ತೀವಿ, ಸ್ಪಾಟಿಂಗ್ ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಕನ್ಸಿಸ್ಟಿಂಗ್ ಆಫ್ ಪ್ಲೇಸಿಂಗ್ ಎ ಬಾಟಮ್ ಆಫ್ ದಿ TLC. ಈ TLC ಬಾಟಮ್ ಇರುತ್ತಲ್ವ, ಈ TLC ಬಾಟಮಲ್ಲಿ ಏನಾಗಿರುತ್ತೆ ನಮಗೆ ಡೆವಲಪ್ಮೆಂಟ್ ಕನ್ಸಿಸ್ಟ್ ಆಗುತ್ತೆ. ಈ TLC ಪ್ಲೇಟಲ್ಲಿರುವಂತಹ ಡೆವಲಪ್ಮೆಂಟ್ ಸಾಲ್ವೆಂಟ್ ಇರುತ್ತಲ್ಲ, ಆ ಡೆವಲಪ್ಮೆಂಟ್ ಅಂದರೆ ಮೂಮೆಂಟ್ ಆಗುವಂತಹ ಸಾಲ್ವೆಂಟ್. ಡೆವಲಪ್ಮೆಂಟ್ ಅಂದರೆ ಒಂದು ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತಲ್ವ, ಅದನ್ನು ನಾವು ಡೆವಲಪಿಂಗ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ದಟ್ ಡೆವಲಪ್ಮೆಂಟ್ ಸಾಲ್ವೆಂಟ್ ವಿಚ್ ದೆನ್ ಟ್ರಾವೆಲ್ಸ್ ಅಪ್ ದಿ ಪ್ಲೇಟ್. ಏನಾಗ್ತಾ ಹೋಗುತ್ತೆ, ಪ್ಲೇಟಲ್ಲಿ ಅದು ಅಪ್ ಸೈಡ್ ಆಗಿ ಟ್ರಾವೆಲ್ ಆಗ್ತಾ ಹೋಗುತ್ತೆ ಬೈ ಎ ಕೆಪಿಲರಿ ಆ್ಯಕ್ಷನ್. ಡ್ಯೂ ಟು ಎ ಕೆಪಿಲರಿ ಆ್ಯಕ್ಷನ್, ಡೆವಲಪ್ಮೆಂಟ್ ಸಾಲ್ವೆಂಟ್ travels up of the solvent on a plate. It moves over a original spot. ಇಲ್ಲೇನಾಗಿರುತ್ತೆ, ಒರಿಜಿನಲ್ ಸ್ಪಾಟ್ ಇರುತ್ತೆ. ಇಲ್ಲಿ ಒರಿಜಿನಲ್ ಸ್ಪಾಟಿಂದ ಏನಾಗ್ತಾ ಹೋಗುತ್ತೆ, ಅದು
ಮೂವ್ ಆಗ್ತಾ ಹೋಗುತ್ತೆ ಡ್ಯೂ ಟು ದಿ ಕೆಪಿಲರಿ ಆ್ಯಕ್ಷನ್. ಕೆಪಿಲರಿ ಆ್ಯಕ್ಷನ್ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಏನಂತ ಹೇಳಿದ್ದೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂದರೆ ಕಾಂಪಿಟೇಷನ್ ಈಸ್ ಸೆಟಪ್, ಒಂದು ಸೆಟಪ್ ಆಗುತ್ತೆ ಬಿಟ್ವೀನ್ ದಿ ಸಿಲಿಕಾ ಜೆಲ್ ಪ್ಲೇಟ್ ಆ್ಯಂಡ್ ದಿ ಡೆವಲಪ್ಮೆಂಟ್ ಸಾಲ್ವೆಂಟ್ ಫಾರ್ ಎ ಸ್ಪಾಟೆಡ್ ಮೆಟೀರಿಯಲ್. ಇಲ್ಲೇನಾಗಿದೆ, ಮೆಟೀರಿಯಲ್ ಸ್ಪಾಟ್ ಆಗಿದೆ ಇನಿಷಿಯಲಿ, ಅಲ್ಲೇನಾಗ್ತಾ ಹೋಗುತ್ತೆ ಎರಡರ ಮಧ್ಯೆ ಇಂಟರ್ಯಾಕ್ಷನ್ ಆರ್ ಕಾಂಪಿಟೇಷನ್ ಆಗುತ್ತೆ. ಯಾವುದ್ರ ಮಧ್ಯೆ ಅಂದರೆ ಪ್ಲೇಟಲ್ಲಿರುವಂತಹ ಸಿಲಿಕಾ ಜೆಲ್ ಮತ್ತು ಡೆವಲಪ್ಮೆಂಟ್ ಮಧ್ಯೆ. ಇಲ್ಲಿ ಸಿಲಿಕಾ ಜೆಲ್ ಇರುತ್ತೆ ಮತ್ತು ಈ ಡೆವಲಪ್ಮೆಂಟ್ ಸಾಲ್ವೆಂಟ್ ಮಧ್ಯೆ ಏನಾಗ್ತಾ ಹೋಗುತ್ತೆ, ಇಂಟರ್ಯಾಕ್ಷನ್ ಆಗುತ್ತಾ ಹೋಗುತ್ತೆ. ಸಿಲಿಕಾ ಜೆಲ್ ವೆರಿ ಪೋಲಾರ್ ಸಿಲಿಕಾ ಜೆಲ್ ಏನು ಮಾಡುತ್ತಂದರೆ ಆ ಮೂವ್ಮೆಂಟ್ ಆಗುವಂತಹ ಸಾಲ್ವೆಂಟ್ನ ಏನು ಮಾಡ್ತಾ ಹೋಗುತ್ತೆ, ಇನ್ ಒರಿಜಿನಲ್ ಪ್ಲೇಸ್ ಇರುತ್ತಲ್ಲ, ಇನಿಷಿಯಲ್ ಸ್ಪಾಟ್ ಮಾಡಿರ್ತೀವಲ್ಲ ಆ ಸ್ಪಾಟಲ್ಲೇ ಹಿಡಿದಿಟ್ಕೊಳ್ಳೋಕ್ಕೆ ಪೋಲಾರ್ ಸಾಲ್ವೆಂಟ್ ಏನಾಗ್ತಾ ಹೋಗುತ್ತೆ, ಟ್ರೈಸ್ ಮಾಡುತ್ತೆ. ದ ವೆರಿ ಪೋಲಾರ್ ಸಿಲಿಕಾ ಜೆಲ್ ಟ್ರೈಸ್ ಟು ಹೋಲ್ಡ್ ದಿ ಸ್ಪಾಟ್ ಇನ್ ಇಟ್ಸ್ ಒರಿಜಿನಲ್ ಪ್ಲೇಸಲ್ಲೇ ಇಡೋಕ್ಕೆ ಏನು ಮಾಡುತ್ತೆ, ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ ಸಿಲಿಕಾ ಜೆಲ್. ದಟ್ ಟೈಮ್ ಸಾಲ್ವೆಂಟ್ ಏನಾಗುತ್ತೆ, ಟ್ರೈಸ್ ಟು ಮೂವ್ ದಿ ಸ್ಪಾಟ್ ಅಲಾಂಗ್ ವಿತ್ ಇಟ್. ಆ ಸ್ಪಾಟನ್ನು ತನ್ನ ಜೊತೆಗೆ ಮೂವ್ ಆಗೋಕ್ಕೆ ಏನು ಮಾಡುತ್ತೆ, ಸಾಲ್ವೆಂಟು ಟ್ರೈ ಮಾಡುತ್ತೆ. ಆ್ಯಸ್ ಇಟ್ ಟ್ರಾವೆಲ್ಸ್ ಅಪ್ ದಿ ಪ್ಲೇಟಲ್ಲಿ ಅದು ಟ್ರಾವೆಲ್ಸ್ ಆಗ್ತಾ ಹೋದಾಗೆ ದ ಔಟ್ಕಮ್ಸ್ ಡಿಪೆಂಡ್ ಅಪಾನ್, ಅಲ್ಲೇನಾಗ್ತಾ ಹೋಗುತ್ತೆ, 3 ಪೊಲಾರಿಟೀಸ್ ಮಧ್ಯೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅದು ಯಾವ್ಯಾವುದು ಅಂದರೆ ದಿಸ್ TLC ಪ್ಲೇಟ್ ಆ್ಯಂಡ್ ಡೆವಲಪ್ಮೆಂಟ್ ಸಾಲ್ವೆಂಟ್ ಆ್ಯಂಡ್ ಸ್ಪಾಟ್ ಮೆಟೀರಿಯಲ್. ಮೂರು ಮಧ್ಯೆ ಏನಾಗ್ತಾ ಹೋಗುತ್ತೆ, ಈ ಮೂರು ಮೇಲೆ ಏನಾಗುತ್ತೆ, ಬ್ಯಾಲೆನ್ಸ್ ಆಗುವಂಥದ್ದು ಡಿಪೆಂಡ್ಸ್ ಆಗುತ್ತೆ. ಇಫ್ ದಿ ಡೆವಲಪ್ಮೆಂಟ್ ಸಾಲ್ವೆಂಟ್ ಮೂವ್ ಆಗುವಂತಹ ಸಾಲ್ವೆಂಟ್ ಮೋರ್ ಪೋಲಾರ್ ಆಗಿದೆ, ಸಾಲ್ವೆಂಟ್ ಈಸ್ ಪೋಲಾರ್, ದ ಸ್ಪಾಟ್ ವಿಲ್ ಮೂವ್ಸ್ ಫ್ರಮ್ ಸಮ್ ಡಿಸ್ಟೆನ್ಸ್. ಅದು ಪೋಲಾರ್ ಆಗಿದ್ರೆ ಏನಾಗ್ತಾ ಹೋಗುತ್ತೆ, ಆ ಸ್ಪಾಟು ಸಮ್ ಡಿಸ್ಟೆನ್ಸ್ ಮೂವ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಏನಾಗಿದೆ, ಈ ರೆಡ್ ಮಾರ್ಕಿಗೆ ಹೀಗೆ ಮೂವ್ ಆಗ್ತಾ ಹೋಗಿದೆ ಫ್ರಮ್ ಇಟ್ಸ್ ಒರಿಜಿನಲಿಂದ ಏನಾಗ್ತಾ ಹೋಗುತ್ತೆ, ಸಮ್ ಡಿಸ್ಟೆನ್ಸ್ ಅದೇನಾಗ್ತಾ ಹೋಗುತ್ತೆ, ಸಾಲ್ವೆಂಟ್ ಮೂವ್ ಆಗ್ತಾ ಹೋಗುತ್ತೆ. ಡಿಫ್ರೆಂಟ್ ಕಾಂಪೊನೆಂಟ್ ಇನ್ ಎ ಒರಿಜಿನಲ್ ಸ್ಪಾಟ್, ಅದರಲ್ಲಿ ಏನಾಗಿರುತ್ತೆ, ಡಿಫ್ರೆಂಟ್ ಕಾಂಪೊನೆಂಟ್. ಈ ಒರಿಜಿನಲ್ ಸ್ಪಾಟಲ್ಲಿ ಡಿಫ್ರೆಂಟ್ ಕಾಂಪೊನೆಂಟ್ ಇತ್ತು ಅಂದರೆ ಡಿಫ್ರೆಂಟ್ ಪೋಲಾರಿಟಿ ಇರುತ್ತೆ. ಸೊ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಏನಾಗ್ತಾ ಹೋಗುತ್ತೆ, ಅದು ಮೂವ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಪೋಲಾರಿಟಿ ಡಿಫ್ರೆಂಟ್ ಇತ್ತು ಅಂದರೆ ಆ ಸಾಲ್ವೆಂಟ್ ಮೂಮೆಂಟ್ ಆಗುವಂತಹದ್ದು ಕೂಡ ಏನಾಗ್ತಾ ಹೋಗುತ್ತೆ, ಡಿಫ್ರೆಂಟ್ ಡಿಸ್ಟೆನ್ಸ್ ಫ್ರಮ್ ದಿ ಒರಿಜಿನಲ್ ಸ್ಪಾಟಿಂದ ಡಿಫ್ರೆಂಟ್ ಡಿಸ್ಟೆನ್ಸಲ್ಲಿ ಅದು ಮೂವ್ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಸ್ಪಾಟ್ ವಿಲ್ ಬಿ ಶೋ ಅಪ್ ಆ್ಯಸ್ ಸಪರೇಟ್ ಸ್ಪಾಟ್. ನಮಗೇನಾಗುತ್ತೆ, ಸಪರೇಟ್ ಸ್ಪಾಟ್ ಆಗಿ ಶೋ ಅಪ್ ಆಗ್ತಾ ಹೋಗುತ್ತೆ. ಸಾಲ್ವೆಂಟ್ ಮೂವ್ಸ್ ಎಲ್ಲಿವರೆಗೂ ಮೂವ್ ಆಗುತ್ತೆ ಅಂದರೆ ಟಾಪ್ ಆಫ್ ದಿ ಪ್ಲೇಟ್, ಈ ಟಾಪ್ ಆಫ್ ದಿ ಪ್ಲೇಟ್ವರೆಗೂ ಸಾಲ್ವೆಂಟ್ ಮೂವ್ ಆಗುತ್ತೆ. ಅದನ್ನು ನಾವು ಎಲ್ಲಿವರೆಗೂ ಮೂವ್ ಆಗುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ತೀವಿ. ಆ ಮಾರ್ಕಿಂದ ಮುಂದೆ ಏನಾಗಲ್ಲ, ಸಾಲ್ವೆಂಟ್ ಮೂವ್ ಆಗಲ್ಲ. ಆ ಮಾರ್ಕನ್ನು ನಾವೇನಂತ ಹೇಳ್ತೀವಿ, ಸಾಲ್ವೆಂಟ್ ಫ್ರಂಟ್ ಅಂತ ಹೇಳ್ತೀವಿ. ಸೊ ಯೂಸಿಂಗ್ ಎ ಪೆನ್ಸಿಲ್ ನಾವಲ್ಲೇನು ಮಾಡ್ತೀವಿ, ಒಂದು ಮಾರ್ಕ್ ಮಾಡ್ತೇವೆ. ಎಲ್ಲಿವರೆಗೂ ಸಾಲ್ವೆಂಟ್ ಮೂವ್ ಆಗುತ್ತೋ ಅಲ್ಲಿಗೆ ನಾವು ಒಂದು ಯೂಸಿಂಗ್ ಎ ಪೆನ್ಸಿಲ್ ಒಂದು ಮಾರ್ಕ್ ಮಾಡ್ತೀವಿ. ದೆನ್ ಸಾಲ್ವೆಂಟ್ ಅಲೋವ್ಡ್ ಟು ಇವಾಪರೇಟ್. ನೆಕ್ಸ್ಟ್ ಏನಾಗುತ್ತೆ, ಸಾಲ್ವೆಂಟ್ ಇವಾಪರೇಟ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದಿ ಡೆವಲಪ್ಮೆಂಟ್. ನಿಮಗೆ ಇಂಪಾರ್ಟೆಂಟು 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಇದನ್ನು ಕೇಳ್ಬೋದು. ಕೇಳಿದಾಗ ಡೆವಲಪ್ಮೆಂಟ್ ಅಂತ ಬರೆದು ಡೆವಲಪ್ಮೆಂಟ್ ಇನ್ ಎ TLC ಥಿನ್ ಲೇಯರ್ ಕ್ರೊಮಟೋಗ್ರಫಿ ಅಂತ ಬರೆದು ಪಾಯಿಂಟ್ ವೈಸ್ ಎಕ್ಸ್ಪ್ಲೈನ್ ಮಾಡಿ ಈ ಫಿಗರ್ನ ಡ್ರಾ ಮಾಡಿದರೆ ಆಯಿತು. ಇದರಲ್ಲಿರುವಂಥದ್ದು ಇದು TLC ಪ್ಲೇಟ್, ಇಲ್ಲಿ ಒರಿಜಿನಲ್ ಸ್ಪಾಟ್ ಇರುತ್ತೆ. ಇದೆಲ್ಲ ಡಿಫ್ರೆಂಟ್ ಪೊಲಾರಿಟೀಸ್, ಇಲ್ಲಿ ಡಿಫ್ರೆಂಟ್ ಡಿಸ್ಟೆನ್ಸಲ್ಲಿ ಒರಿಜಿನಲ್ ಪೊಸಿಷನಿಂದ ಸ್ಪಾಟ್ ಏನಾಗ್ತಾ ಇದೆ, ಡಿಫ್ರೆಂಟ್ ಡೈರೆಕ್ಷನಲ್ಲಿ ಡಿಫ್ರೆಂಟ್ ಡಿಸ್ಟೆನ್ಸಲ್ಲಿ ಏನಾಗಿದೆ, ಅದು ಮೂಮೆಂಟ್ ಆಗಿದೆ. ಇದು ಸಾಲ್ವೆಂಟ್ ಫ್ರಂಟ್ ಆಗಿದೆ. ಇಲ್ಲಿರುವಂಥದ್ದು, ಇಲ್ಲಿ ಗ್ರೇ ಕಲರ್ ಒಳಗಿರುವಂಥದ್ದು, ಇಲ್ಲೆಲ್ಲ ಬಾಟಮಲ್ಲಿರುವಂಥದ್ದು ಏನಾಗಿದೆ, ಅದು ಸಾಲ್ವೆಂಟ್ ಆಗಿದೆ. ದಿಸ್ ಈಸ್ ಅಬೌಟ್ ಸಾಲ್ವೆಂಟ್. ನೆಕ್ಸ್ಟ್ ಒನ್ ಈಸ್ ವಿಜುವಲೈಸೇಷನ್.
ವಿಜುವಲೈಸೇಷನ್ ಅಂದರೆ ನಾವು ಅಬ್ಸರ್ವ್ ಮಾಡಿದಾಗ ಸ್ಪಾಟ್ನ ಮೂಮೆಂಟ್ನ ನಾವು ಅಬ್ಸರ್ವ್ ಮಾಡ್ತೀವಲ್ಲ ಅದನ್ನು ನಾವು ವಿಜುವಲೈಸೇಷನ್ ಅಂತ ಹೇಳ್ತೀವಿ. ವಿಜುವಲೈಸೇಷನ್ ಅಂದರೆ ಬೇರೆ ಏನೂ ಅಲ್ಲ. ವಿಜುವಲೈಸೇಷನ್ ಅಂದರೆ TLC ಪ್ಲೇಟಲ್ಲಿ ಡಿಫ್ರೆಂಟ್ ಡಿಸ್ಟೆನ್ಸಲ್ಲಿ ಸ್ಪಾಟ್ಗಳಿರುತ್ತೆ. ಈ ಡಿಸ್ಟೆನ್ಸಲ್ಲಿ ಸ್ಪಾಟ್ಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಲ್ವ ಆಫ್ಟರ್ ಡೆವಲಪ್ಮೆಂಟ್, ಅದನ್ನು ನಾವು ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಕಲರ್ಡ್ ಕಾಂಪೌಂಡ್ ಆಯಿತು ಅಂದರೆ ನಾವು ಅನಾಲಿಸಿಸ್ ಮಾಡುವಂತಹ ಕಾಂಪೌಂಡ್ ಕಲ್ಲರ್ ಇತ್ತು ಅಂದರೆ ಸ್ಪಾಟ್ ನಮಗೆ ಏನಾಗುತ್ತೆ, ಡೈರೆಕ್ಟ್ಲಿ ಅಬ್ಸರ್ವ್ಡ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದಿ ಕೇಸಸ್ಸಲ್ಲಿ ಇರುವಂತಹ ಕಾಂಪೌಂಡು ಕಲ್ಲರ್ಲೆಸ್ ಆಗಿರುತ್ತೆ. ವಿಜುವಲೈಸ್ ಮಾಡುವಂತಹ ಅಥವಾ ಅನಾಲಿಸಿಸ್ ಮಾಡುವಂತಹ ಕಾಂಪೌಂಡ್ ಏನಾಗಿರುತ್ತೆ, ಆಲ್ಮೋಸ್ಟ್ ಆಲ್ ಕಲ್ಲರ್ಲೆಸ್ ಆಗಿರುತ್ತೆ. ಸೊ ವಿಜುವಲೈಸೇಷನ್ ಮೆಥಡ್ ಈಸ್ ನೀಡೆಡ್. ನಮಗೆ ವಿಜುವಲೈಸೇಷನ್ ಮಾಡೋಕ್ಕೆ ಮೆಥಡು ಬೇಕಾಗುತ್ತೆ. ಸೊ ಹಿಯರ್ 2 ಟೈಪ್ಸ್ ಆಫ್ ವಿಜುವಲೈಸೇಷನ್ ಮೆಥಡ್, 2 ಟೈಪ್ ಆದಂತಹ ವಿಜುವಲೈಸೇಷನ್ ಮೆಥಡ್ ಇದೆ. ಒಂದು ಏನು ಅಂದರೆ TLC ಪ್ಲೇಟ್ ಮೇಲೆ ಸಿಲಿಕಾ ಜೆಲ್ ಇರುತ್ತೆ. ದಟ್ ಈಸ್ ವಿತ್ ಎ ಫ್ಲೋರೋಸೆಂಟ್ ಮೆಟೀರಿಯಲ್. TLC ಪ್ಲೇಟ್ ಮೇಲೆ ಆಲ್ರೆಡಿ ಸಿಲಿಕಾ ಜೆಲ್ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ವಿಜುವಲೈಸೇಷನ್ ಮೆಥಡ್ ಮಾಡ್ತಾ ಇದ್ದೀವಿ ಅಂದಾಗ ಫ್ಲೋರೋಸೆಂಟ್ ಮೆಟೀರಿಯಲ್ TLCಯಲ್ಲಿ ಸಿಲಿಕಾ ಜೆಲ್ ಜೊತೆಗೆ ಇರುತ್ತೆ. ಇದ್ದಾಗ ಏನಾಗುತ್ತೆ ಅಂದರೆ ಅಂಡರ್ ದಿ UV ಲೈಟ್, ಅಲ್ಟ್ರಾವೈಲೆಟ್ ಲೈಟಲ್ಲಿ ದಟ್ ಗ್ಲೋಸ್ ಅಂಡರ್ UV ಲೈಟ್. ಯಾವುದು UV ಲೈಟರಲ್ಲಿ ಗ್ಲೋಸ್ ಆಗುತ್ತೆ ಅಂದರೆ TLCಲಿ ಸಿಲಿಕಾ ಜೆಲ್ ಜೊತೆಗೆ ಫ್ಲೋರೋಸೆಂಟ್ ಮೆಟೀರಿಯಲ್ ಹಾಕಿದಾಗ ದಟ್ ವಿಲ್ ಗ್ಲೋಸ್ ಅಂಡರ್ UV ಲೈಟ್. ದಟ್ ಟೈಮ್ ಸ್ಪಾಟ್ ವಿಲ್ ಇಂಟರ್ಫಿರೆನ್ಸ್ ವಿತ್ ಫ್ಲೋರೋಸೆನ್ಸ್ ಜೊತೆಗೆ ಸ್ಪಾಟ್ ಏನಾಗುತ್ತೆ, ಇಂಟರ್ಫಿಯರೆನ್ಸ್ ಆಗಿ ದಟ್ ಸ್ಪಾಟ್ ಅಪಿಯರ್ ಡಾರ್ಕ್. ಆ ಸ್ಪಾಟು ಡಾರ್ಕ್ ಆಗಿ ಅಪಿಯರ್ ಆಗುತ್ತೆ ಆನ್ ಗ್ಲೋವಿಂಗ್ ಬ್ಯಾಕ್ಗ್ರೌಂಡಲ್ಲಿ ಗ್ಲೋ ಆಗಿ ಸ್ಪಾಟು ಡಾರ್ಕ್ ಆಗಿ ನಮಗೆ ಅಪಿಯರ್ ಆಗುತ್ತೆ. ಯಾವಾಗ ಅಂದರೆ TLCಯಲ್ಲಿ ಫ್ಲೋರೋಸೆಂಟ್ ಮೆಟೀರಿಯಲ್ ಇದ್ದಾಗ ಅಂಡರ್ UV ಲೈಟಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಆ ಸ್ಪಾಟ್ ಡಾರ್ಕ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಏನಾಗುತ್ತೆ, ಸ್ಪಾಟ್ನ ಬ್ಯಾಕ್ಗ್ರೌಂಡ್ ಗ್ಲೋ ಆಗುತ್ತೆ. ಸೊ ವಿ ಕ್ಯಾನ್ ಅಬ್ಸರ್ವ್ ದಿ ಸ್ಪಾಟ್. ವೈಲ್ ಅಂಡರ್ ಎ UV ಲೈಟ್ ದ ಸ್ಪಾಟ್ ಕ್ಯಾನ್ ಬಿ ಔಟ್ಲೈನ್ಡ್ ವಿತ್ ಎ ಪೆನ್ಸಿಲ್ ಟು ಮಾರ್ಕ್ ದೇರ್ ಲೊಕೇಶನ್. UV ಲೈಟ್ ಅಂಡರ್ ನಾವು ಇಟ್ಟಿದ್ದೀವಿ ಅಂದರೆ ಸ್ಪಾಟ್ ನಮಗೆ ಡಾರ್ಕ್ ಆಗಿ ಕಂಡಾಗ ನಾವು ಪೆನ್ಸಿಲ್ ಯೂಸ್ ಮಾಡಿಕೊಂಡು ಆ ಸ್ಪಾಟ್ನ ನಾವು ಯಾವ ಸ್ಪಾಟಲ್ಲಿ ಇತ್ತು ಅಂತ ನಾವು ಅದನ್ನು ಏನು ಮಾಡಬೇಕು, ಮಾರ್ಕ್ ಮಾಡಿಟ್ಕೊಳ್ಬೇಕು. ದಿಸ್ ಈಸ್ ದಿ ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಆಫ್ ವಿಜುವಲೈಸೇಷನ್ ಈಸ್ ಪ್ಲೇಸಿಂಗ್ ದಿ ಪ್ಲೇಟ್ ಇಂಟು ಅಯೋಡಿನ್ ವೇಪರ್ ಚೇಂಬರ್. ಅಯೋಡಿನ್ ಚೇಂಬರಲ್ಲಿ ಯಾವ ಪ್ಲೇಟ್ ಯೂಸ್ ಮಾಡ್ತೀವಿ, TLC ಪ್ಲೇಟ್ ಇದಲ್ವಾ, ಅದನ್ನು ಅಯೋಡಿನ್ ಚೇಂಬರಲ್ಲಿ ನಾವೇನು ಮಾಡಬೇಕು, ಫ್ಯೂ ಮಿನಿಟ್ಸ್ ಪ್ಲೇಸ್ ಮಾಡಬೇಕು. ಆ ರೀತಿ ಪ್ಲೇಸ್ ಮಾಡಿದಾಗ ಮೋಸ್ಟ್ ಆಫ್ ದಿ ಆರ್ಗಾನಿಕ್ ಕಾಂಪೌಂಡ್ನ ನಾವು ಅಯೋಡಿನ್ ಚೇಂಬರಲ್ಲಿ ಪ್ಲೇಸ್ ಮಾಡ್ತಿದ್ದೀವಿ ಅಂದಾಗ ಆರ್ಗಾನಿಕ್ ಕಾಂಪೌಂಡ್ ವಿಲ್ ಫಾರ್ಮ್ ಎ ಡಾರ್ಕ್ ಕಲರ್ಡ್ ಕಾಂಪ್ಲೆಕ್ಸ್ ವಿತ್ ಅಯೋಡಿನ್ ಜೊತೆಗೆ ಆರ್ಗಾನಿಕ್ ಕಾಂಪೌಂಡ್ ಏನಾಗುತ್ತೆ, ಡಾರ್ಕ್ ಕಲರ್ಡ್ ಕಾಂಪ್ಲೆಕ್ಸ್ ಮಾಡುತ್ತೆ. ಸೊ ದಿಸ್ ಈಸ್ ಸೆಕೆಂಡ್ ಮೆಥಡ್. ಸೊ ನಾವು ವಿಜುವಲೈಸೇಷನ್ ಮಾಡ್ತಿದ್ದೀವಿ ಅಂದರೆ, ನಾವು 2 ಮೆಥಡಲ್ಲಿ ವಿಜುವಲೈಸೇಷನ್ ಮಾಡಿದ್ದೀವಿ ಅಂದರೆ ಇಟ್ ಈಸ್ ಎ ಗುಡ್ ಪ್ರಾಕ್ಟೀಸ್ ಟು ಯೂಸ್ ಅಟ್ಲೀಸ್ಟ್ 2 ವಿಜುವಲೈಸೇಷನ್ ಟೆಕ್ನಿಕ್ ಇನ್ ಕೇಸ್ ಕಾಂಪೌಂಡ್ ಡಸ್ ನಾಟ್ ಶೋ ಅಪ್ ವಿತ್ ಒನ್ ಪರ್ಟಿಕ್ಯುಲರ್ ಮೆಥಡ್. ಒಂದು ಪರ್ಟಿಕ್ಯುಲರ್ ಮೆಥಡ್ ಯೂಸ್ ಮಾಡಿದಾಗ ಕಾಂಪೌಂಡ್ ನಮಗೆ ಸ್ಪಾಟ್ ನಮಗೆ ರೆಕಗ್ನೈಸ್ ಆಗಿಲ್ಲ ಅಂದರೆ, ಶೋ ಅಪ್ ಆಗಿಲ್ಲ ಅಂದರೆ 2 ಮೆಥಡ್ ಮಾಡೋದು ಒಳ್ಳೆಯದು. ಸೊ ಈ ರೀತಿ ವಿಜುವಲೈಸೇಷನ್ ಮಾಡಿದಾಗ ಒರಿಜಿನಲ್ ಸ್ಪಾಟಿಂದ ಎಲ್ಲಿವರೆಗೂ ಆ ಸ್ಪಾಟ್ ಮೂಮೆಂಟ್ ಆಗಿದೆ, ಸ್ಪಾಟ್ ಅಂದರೆ ಸಾಲ್ವೆಂಟ್ ಮೂಮೆಂಟ್ ಆಗಿದೆ ಅಂತ ನಮಗೆ ರೆಕಗ್ನೈಸ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಫ್ಯಾಕ್ಟರ್ನ ನಾವು ರಿಟೆನ್ಷನ್ ಫ್ಯಾಕ್ಟರ್ ವ್ಯಾಲ್ಯೂ ಅಂತ ಹೇಳ್ತೀವಿ. ದ RF ವ್ಯಾಲ್ಯೂ ಈಸ್ ಯೂಸ್ಡ್ ಟು ಕ್ವಾಂಟಿಫೈ ದಿ ಮೂಮೆಂಟ್ ಆಫ್ ದಿ ಮೆಟೀರಿಯಲ್ ಅಲಾಂಗ್ ವಿತ್ ದಿ ಪ್ಲೇಟಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಮೂವ್ ಆಗಿದೆ ಅಂತ ನಾವು
ಯೂಸ್ ಮಾಡ್ತೀವಿ. ಸೊ ಆರ್ ಎಫ್ ಈಸ್ ಈಕ್ವಲ್ ಟು ದಿ RF is equal to the distance travelled by the substance or solute divided by the distance travelled by the solvent. ವೆರಿ ವೆರಿ ಇಂಪಾರ್ಟೆಂಟ್, 1 ಮಾರ್ಕಿಗೂ ಕೇಳ್ತಾರೆ. ನೆಕ್ಸ್ಟ್ ಇದು ನಿಮಗೆ ಪ್ರಾಬ್ಲಮ್ ಸೆಕ್ಷನಲ್ಲಿ ಕೂಡ ಏನು ಇದು ಬರಬಹುದು. ಸೊ ಆರ್ ಎಫ್ ಈಸ್ ಈಕ್ವಲ್ ಟು ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ substance or solute divided by the distance travelled by the solvent. Here y is the distance travelled by the solute or substance, x is the distance travelled by the solvent. So RF is the ratio of distance travelled by the solute or substance to the distance travelled by the solvent. In case of TLC, retention factor RF value is always between 0 and 1. 0 ಆಗಿರುತ್ತೆ or 1 ಆಗಿರುತ್ತೆ. So we can tell it as RF is less than or equal 1. less than or equal 1 ಆಗಿರುತ್ತೆ. ನಾವು ಇಲ್ಲಿ ಯೂಸ್ ಮಾಡುವಂತಹ ಡೆವಲಪ್ಮೆಂಟ್ ಸಾಲ್ವೆಂಟ್ ಟೂ ಹೈ ಪೊಲಾರಿಟಿ ಇತ್ತು ಅಂದರೆ, ಡೆವಲಪ್ಮೆಂಟ್ಗೆ ಯೂಸ್ ಮಾಡುವಂತಹ ಸಾಲ್ವೆಂಟ್ ಪೊಲಾರಿಟಿ ವೆರಿ ಹೈ ಇತ್ತು ಅಂದರೆ, ಆಲ್ ಕಾಂಪೊನೆಂಟ್ ಇನ್ ಎ ಮಿಕ್ಸ್ಚರ್ ವಿಲ್ ಮೂವ್ ಅಲಾಂಗ್ ವಿತ್ ಸಾಲ್ವೆಂಟ್. ಏನಾಗುತ್ತೆ, ಅದರಲ್ಲಿರುವಂತಹ ಮಿಕ್ಸ್ಚರಲ್ಲಿರುವಂತಹ ಕಾಂಪೌಂಡ್ ಏನಾಗುತ್ತೆ, ಸಾಲ್ವೆಂಟ್ ಜೊತೆಗೆ ಮೂವ್ ಆಗಿ ನೋ ಸಪರೇಷನ್ ವಿಲ್ ಬಿ ಅಬ್ಸರ್ವ್ಡ್. ಅಲ್ಲಿ ಯಾವುದೇ ರೀತಿಯಾದಂತಹ ಸಪರೇಷನ್ ಅಕ್ಕರ್ ಆಗಲ್ಲ. ಸೊ ದಟ್ ಟೈಮ್ ಆರ್ ಎಫ್ ವಿಲ್ ಟೂ ಲಾರ್ಜ್. ಆರ್ ಎಫ್ ವ್ಯಾಲ್ಯೂ ಏನಾಗಿರುತ್ತೆ, ಟೂ ಲಾರ್ಜ್ ಆಗಿರುತ್ತೆ. ಇಫ್ ದ ಸಾಲ್ವೆಂಟ್ ಈಸ್, ನಾವು ಡೆವಲಪ್ಮೆಂಟ್ ಸಾಲ್ವೆಂಟ್ ಯೂಸ್ ಮಾಡೋ ಸಾಲ್ವೆಂಟು ಪೊಲಾರಿಟಿ ಟೂ ಲೋ ಇತ್ತು ಅಂದರೆ, ಕಾಂಪೌಂಡ್ನ ಸಾಲ್ವೆಂಟ್ ಇದೆಯಲ್ವಾ ಮೊಮೆಂಟ್ ಯಾವುದು ಡೆವಲಪ್ಮೆಂಟ್ ಸಾಲ್ವೆಂಟ್, ಆ ಡೆವಲಪ್ಮೆಂಟ್ ಸಾಲ್ವೆಂಟ್ನ ಪೊಲಾರಿಟಿ ಟೂ ಲೋ ಇತ್ತು ಅಂದಾಗ, ಸೊ ನಾಟ್ ಮೂವ್ ಎನಫ್, ಅದೇನಾಗುತ್ತೆ ಕಾಂಪೌಂಡ್ ಫುಲ್ ಮೂವ್ ಆಗಲ್ಲ. ಇಟ್ ವಿಲ್ ಅಗೇನ್ ಸಪರೇಷನ್ ವಿಲ್ ನಾಟ್ ಅಕ್ಕರ್. ಅಲ್ಲೇನಾಗಿರುತ್ತೆ, ಯಾವುದೇ ರೀತಿಯ ಸಪರೇಷನ್ ಲೇಟಾಗಲ್ಲ. ಸೊ ಆರ್ ಎಫ್ ವಿಲ್ ಬಿ ಟೂ ಸ್ಮಾಲ್. ಅಲ್ಲಿ ಆರ್ ಎಫ್ ವ್ಯಾಲ್ಯೂ ಏನಾಗಿರುತ್ತೆ, ಟೂ ಸ್ಮಾಲ್ ಆಗಿರುತ್ತೆ. ಇದರಲ್ಲಿರುವಂತಹದ್ದು ವಿಜುವಲೈಸೇಷನ್ ಕೇಳಿದರೆ ಟೂ ಮೆಥಡ್ ಹೇಳಬೇಕು, ಆರ್ ಎಫ್ ಬಗ್ಗೆ ಹೇಳಬೇಕು. ನೆಕ್ಸ್ಟ್ ಈ ರೀತಿ ಗ್ರಾಫ್ ಹಾಕಿ ಹೇಳಿದಾಗ ಇಟ್ ಕ್ಯಾನ್ ಈಸಿಲಿ ಐಡೆಂಟಿಫೈಡ್. ಇದು ಸಾಲ್ವೆಂಟ್ ಫ್ರಂಟ್, ಇಲ್ಲಿವರೆಗೂ ಮಾತ್ರ ಏನಾಗುತ್ತೆ, ಸಾಲ್ವೆಂಟ್ ಮೂವ್ ಆಗುತ್ತೆ. ಇದು ಒರಿಜಿನಲ್ ಪಾಯಿಂಟಲ್ಲಿರುತ್ತೆ ಸ್ಪಾಟ್ ಮಾಡಿರೋದು. ಇದು ಸೆಂಟರ್ ಆಫ್ ದಿ ಸ್ಪಾಟ್, ಎಲ್ಲಿವರೆಗೂ ಸೊಲ್ಯೂಟ್ ಮೂವ್ ಆಗಿದೆ ಅನ್ನೋದು ನಾವು ಹೇಳ್ತೀವಿ. ದಿಸ್ ಈಸ್ ಅಬೌಟ್ ದಿ ವಿಜುವಲೈಸೇಷನ್ ಆಫ್ ದಿ TLC. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ TLC. ಎಲ್ಲಿ TLCನ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅಂದರೆ, TLC ಈಸ್ ಯೂಸ್ಡ್ ಫಾರ್ ಚೆಕ್ಕಿಂಗ್ ದಿ ಪ್ಯೂರಿಟಿ ಆಫ್ ದಿ ಸ್ಯಾಂಪಲ್ನ ಪ್ಯೂರಿಟಿ ಚೆಕ್ ಮಾಡೋಕ್ಕೆ ನಾವು TLC ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಪ್ಯೂರಿಫಿಕೇಷನ್ ಮೆಥಡಲ್ಲಿ ಯೂಸ್ ಮಾಡೋಕ್ಕೆ TLCನ ಯೂಸ್ ಮಾಡ್ತೀವಿ. ಆಲ್ಸೋ ಆರ್ಗಾನಿಕ್ ಕಾಂಪೌಂಡ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ TLC ಯೂಸ್ ಮಾಡ್ತೀವಿ. ಬರೀ ಆರ್ಗಾನಿಕ್ ಅಷ್ಟೇ ಅಲ್ಲ, ಫಾರ್ ಸಪ್ರೇಷನ್ ಆಫ್ ಇನ್ಆರ್ಗಾನಿಕ್, ಅಯಾನ್, ಅಮೈನೋ ಆ್ಯಸಿಡ್, ವಿಟಮಿನ್ಸ್ ಎಕ್ಸೆಟ್ರಾ, ಇದನ್ನೆಲ್ಲ ಸಪ್ರೇಷನ್ ಮಾಡೋಕ್ಕೆ ನಾವು TLC ಮೆಥಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಫುಡ್ ಆ್ಯಂಡ್ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ನಾವೇನು ಮಾಡ್ತೀವಿ, TLCನ ಯೂಸ್ ಮಾಡ್ತೀವಿ. 1 or 2 ಮಾರ್ಕಿಗೆ ಕೇಳುವಂತಹ ಕ್ವಶನ್, ಅಪ್ಲಿಕೇಶನ್ ಆಫ್ TLC ಅಂತ 1 ಮಾರ್ಕ್ ಕೇಳ್ಬೋದು ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು. ಈ TLC ಥಿನ್ ಲೇಯರ್ ಕ್ರೊಮೊಟೋಗ್ರಫಿಲಿ ನಿಮಗೆ TLCಲಿ ಸ್ಟೇಷನರಿ ಫೇಸ್ ಯಾವುದು, ಮೊಬೈಲ್ ಫೇಸ್ ಯಾವುದು ಅಂತ 1 ಮಾರ್ಕಿಗೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ಅಬೌಟ್ ದಿ TLC ಅಂತ ಕೇಳಿದಾಗ TLC ಅಂದರೆ ಏನು, ಅಂದರೆ ಯಾಕೆ ಯೂಸ್ ಮಾಡ್ತಾರೆ, ಅದರಲ್ಲಿ ಸ್ಟೇಷನರಿ ಫೇಸ್ ಯಾವುದು, ಮೊಬೈಲ್ ಫೇಸ್ ಯಾವುದು ಅಂತ ಹೇಳಿ. ನೆಕ್ಸ್ಟ್ ಅದರಲ್ಲಿ 3 ಸ್ಟೆಪ್ಸ್ ಇರುತ್ತೆ, ಸ್ಪಾಟಿಂಗ್, ಡೆವಲಪಿಂಗ್ ಆ್ಯಂಡ್ ವಿಜುವಲೈಸೇಷನ್ ಅಂತ ಹೇಳಿ. ಸ್ಪಾಟಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ.
ನೆಕ್ಸ್ಟು ಡೆವಲಪ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ವಿಜುವಲೈಸೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಅಪ್ಲಿಕೇಶನ್ ಕೇಳಿದರೆ 1 ಮಾರ್ಕ್ ಆರ್ 2 ಮಾರ್ಕಿಗೆ ಕೇಳ್ತಾರೆ. ಸೊ ದಿಸ್ ಚಾಪ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಈಸಿ ಚಾಪ್ಟರ್.